ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ನಿಮ್ಗಾಳೆ ಗೊತ್ತಿರುವ ಹಾಗೆ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ನಿಮ್ಮ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ರಿ ಅಂತ ಅನ್ಕೊಂಡಿರ್ತೀನಿ. ಅಂದರೆ ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಅಂತಂದರೆ ತಾತ್ಕಾಲಿಕ ಸೀಟು ಹಂಚಿಕೆ ಅಂತ ಏನು ಕರಿತೀವಿ, ಅದನ್ನು ಇವತ್ತು 4 ಗಂಟೆಗೆ ರಿಸಲ್ಟ್ ಬಿಟ್ಟರು. ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿರ್ತೀರ. ಆ್ಯಂಡ್ ಅದೇ ಥರನಾಗಿ ಕ್ವೆಶನ್ಸ್ಗಳು ಏನು ಅರೈಸ್ ಆಗ್ತದೆ ಅಂತಂದರೆ, ಇವಾಗ ಕಟ್ ಆಫ್ ಅನ್ನೋದು ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಿದ್ರಿ. ನಾ ಈ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಮಾಡಲ್ಲ ಅಂತ ಹೇಳಿದ್ದೆ. ಯಾಕಂದರೆ ಫಸ್ಟ್ ರೌಂಡಿಗೆ ತಾತ್ಕಾಲಿಕ ಸೀಟು ಹಂಚಿಕೆ ಆದ ತಕ್ಷಣ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಬಿಟ್ಟಿದ್ದಿಲ್ಲ. ಓಕೆ, ಯಾಕಂದರೆ ಅವ್ರು ಡಿಲೇ ಮಾಡಿದರು. ಸೆಕೆಂಡಲ್ಲಿ ರಿಸಲ್ಟ್ ಬಂದಾದ ತಕ್ಷಣ ಕಟ್ ಆಫ್ ಅನ್ನೋದು ಮಾಡಿದ್ರು. ಸೊ ಹಂಗಾಗಿಬಿಟ್ಟು ಈಗಲೂ ಕೂಡ ಹಾಗೆ ಮಾಡ್ತಾರೆ ಅನ್ಕೊಂಡೆ. ಬಟ್ ಇವಾಗ ಏನಪ್ಪ ಅಂದರೆ ನಿಮ್ಗೆಲ್ಲೋ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಈಗ ಏನಂತಂದ್ರೆ ಕಾಣಿಸ್ತಿದೆ ನೋಡ್ರಿ, UGCET 2024 ಎರಡನೇ ಸುತ್ತಿನ ಪ್ರಾವಿಷನಲ್ ಕಟ್ ಆಫ್ ಅಂತ ಕಾಣಿಸ್ತಿದೆ ಎಲ್ಲ ಕೋರ್ಸ್. ಓಕೆ, ಹೋದ ಸರ್ತಿ ಸ್ವಲ್ಪ BS ನರ್ಸಿಂಗ್ ಏನು ಮಾಡಿದ್ರು, ಸ್ವಲ್ಪ ಲೇಟ್ ಮಾಡಿದ್ರು. ಬಟ್ ಈ ಸರ್ತಿ ಆ ರೀತಿ ಮಾಡಿಲ್ಲ. ಅಗ್ರಿಕಲ್ಚರ್ ಕಾಣಿಸ್ತಿದೆ, ಫಸ್ಟ್ಗೆ B ಫಾರ್ಮ್ ಇದಾವ, ಅದಾದ ತಕ್ಷಣ BS ನರ್ಸಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಕಾಣಿಸ್ತಿದೆ, ಆರ್ಕಿಟೆಕ್ಚರ್ ಕಾಣಿಸ್ತಿದಾವ. ನೋಡಿದ್ದು ಎಲ್ಲ ಕೋರ್ಸ್ಗಳು ಕೂಡ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಕಟ್ ಆಫ್ ಅನ್ನೋದು ರಿಲೀಸ್ ಮಾಡಿದ್ದಾರೆ. ಓಕೆ, ಇದು ಏನಕ್ಕಪ್ಪ ನಮ್ಗೆ ಯೂಸ್ ಆಗುತ್ತೆ ಇದು ಕಟ್ ಆಫ್ ಇಟ್ಕೊಂಡು ಅನ್ನೋದಂತಂದರೆ, ಎಷ್ಟೋ ಹುಡುಗರು ಇವಾಗ ಏನಪ್ಪ ಆಗುತ್ತೆ ಅಂತಂದರೆ ಸೀಟ್ ಸಿಕ್ಕಿರಲ್ಲ. ಓಕೆ, ಸೀಟ್ ಸಿಕ್ಕರೂ ಕೂಡ ತಮ್ಗೆ ಅನ್ಕೊಂಡಿರೋ ಸೀಟ್ ಸಿಕ್ಕಿರಲ್ಲ. ಓಕೆ, ನಿಮ್ಗೆ ಏನೋ ಇಶ್ಯೂಸ್ ಆಗಿರ್ತಾವೆ ಅನ್ಕೊಂಡಿರ್ತೀನಿ ಕೆಲವೊಂದು ಟೈಮು. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ತೋರಿಸೋದಂತಂದರೆ, ಈಗ ಓಪನ್ ಮಾಡಿ ನೋಡೋಣ. ಈಗ BS ನರ್ಸಿಂಗ್ ಜನರಲ್ ಅಂತ ಕಾಣಿಸ್ತಿದೆ. ಓಕೆ, ಅದನ್ನ ಓಪನ್ ಮಾಡ್ತೀನಿ ಕಟ್ ಆಫ್ನ. ಅದು ಎಷ್ಟೆಷ್ಟು ನಿಂತಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಓಕೆ, ಅಂದರೆ ಯಾವ ಕಾಲೇಜಲ್ಲಿ ಯಾವ ರ್ಯಾಂಕಿಗೆ ಅದು ಕಟ್ ಆಫ್ ಅನ್ನೋದು ನಿಂತಿದೆ ಅಂತ ಗೊತ್ತಾಗಬೇಕು. ಓಕೆ, ಅದನ್ನ ಈಗ ಓಪನ್ ಮಾಡಿ ನೋಡೋಣ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟಿಗೆ ಕಟ್ ಆಫ್ ಅನ್ನೋದು ನಿಂತಿದೆ. ಓಕೆ, ಈಗ ಒಂದನೇದು ನೋಡಿಬಿಡ್ತೀನಿ ನಾನು. ಫಸ್ಟ್ನೇದು ನಿಮಗೆ ಈಗ ವಿಕ್ಟೋರಿಯಾ ಕಾಲೇಜ್ ಇದೆ. ಓಕೆ, ವಿಕ್ಟೋರಿಯಾ ಕಾಲೇಜ್ ಫಸ್ಟ್ನೇದು ಕಾಣಿಸ್ತಿದೆ. ಆ ಒಂದು ಕ್ಯಾಟಗರಿಲಿ STG ನಿಮ್ಮದು ಒಂದು ಕ್ಯಾಟಗರಿ ಬರ್ತಾ ಇದೆ ಅಂತ ಅನ್ಕೋರಿಗೆ. ಓಕೆ, STG ಕ್ಯಾಟಗರಿ ಇದ್ದರೂ ಕೂಡ ನೀವು ಪ್ರಿಯಾರಿಟಿ ಇದನ್ನ ಫಸ್ಟ್ಗೆ ಕೊಟ್ಟಿರ್ತೀರ. ಓಕೆ, ನಿಮ್ಮ ರ್ಯಾಂಕ್ 56,000 ಇತ್ತು. ಓಕೆ, ನೀವು STGನ ಇದ್ದೀರಾ, 56,000 ರ್ಯಾಂಕ್ ಇತ್ತು ಅನ್ಕೊಂಡ್ರು ಕೂಡ ಏನಪ್ಪ ಆಗುತ್ತೆ ಅಂತಂದರೆ ಈ ಒಂದು ಕಾಲೇಜ್ ಅಲರ್ಟ್ ಆಗಿರಲ್ಲ. ಇಟ್ ಮೀನ್ಸ್ ಏನಂತಂದರೆ, ಈ ವಿಕ್ಟೋರಿಯಾ ಪ್ರಿಯಾರಿಟಿ ನಿಮಗೆ ಫಸ್ಟ್ಗೆ ಕೊಟ್ಬಿಟ್ಟು ಇವಾಗ ನೀವು ಯಾವುದೋ ಒಂದು ಬೇರೆ ಕಾಲೇಜ್ ಅಲರ್ಟ್ ಆಗಿರ್ತದ. ಈಗ 57,000 ಇದು ರ್ಯಾಂಕ್ ಇದೆ, ನಿಮ್ದು 56,000 ಇತ್ತು ಅಂದ್ರೂ ಕೂಡ ಏನಾಗುತ್ತೆ ಅಂದರೆ ನಿಮ್ಗೆ ಈಗ ಕಟ್ ಆಫ್ ವೇರಿಯೇಷನ್ ಆಯ್ತಲ್ವಾ, ಅದಂದ್ರೆ ನಿಮಗೆ ಸಿಗಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೀವು KEದವ್ರಿಗೆ ಮೇಲ್ ಮಾಡ್ಬೋದು. ಓಕೆ, ಕಟ್ ಆಫ್ ಬಿಟ್ಟಿರೋ ಉದ್ದೇಶನೇ ಇದೆ. ಇವಾಗ ನಿಮ್ಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನೀವು KEದವ್ರಿಗೆ ಕಾಲ್ ಮಾಡ್ಬೋದು. ಓಕೆ, ನೀವು ಯಾವ ರೀತಿ ನೀವು ಏನಾದರೂ ಮೆಸೇಜ್ ಮಾಡಬೇಕು ಟೆಕ್ಸ್ಟ್ನ, ಅಂದರೆ ಮೇಲಲ್ಲಿ ಯಾವ ರೀತಿ ಮಾಡೋದು, ಯಾವ ಮೇಲ್ಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾದಂದರೆ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ. ಓಕೆ, ಈಗ ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡ್ರಿ, ಈಗಾಗಲೇ ನಾನು ವಾಟ್ಸಪ್ ಚಾನಲಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಯಾವ ರೀತಿ ಕಳಿಸ್ಬೇಕು ಇಶ್ಯೂಸ್ನ ಅಂತ ತೋರಿಸಿದ್ದೀನಿ. ಈಗ ಒಂದು ಎಕ್ಸಾಂಪಲ್ ತೋರಿಸೋದಂದರೆ ಕಾಣಿಸ್ತಿದೆ. ಓಕೆ, ತೋರಿಸ್ತಿದ್ದೀನಿ. ಓಕೆ, ಇಫ್ ಎನಿ ಕ್ಯಾಂಡಿಡೇಟ್ ವಿಶ್ ಟು ಡು ಅಬ್ಜೆಕ್ಷನ್ ಆನ್ ಯುವರ್ ಪ್ರೊವಿಷನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯು ಕ್ಯಾನ್ ಡೂ ಸೊ ಬೈ ಸೆಂಡಿಂಗ್ ಮೆಸೇಜ್ ಅಂತ. ಲೈಕ್ ನೀವು ಇಮೇಲ್ ಮಾಡೋ ಮೂಲಕ ಈ ರೀತಿ ಕಳಿಸ್ಬೋದು. ಅದ್ರ ಏನೇನೆಲ್ಲ ಒಳಗೊಂಡಿರ್ಬೇಕಪ್ಪ ಅಂದರೆ, ಫಸ್ಟ್ ಸೀಟ್ ನಂಬರ್ ಹಾಕ್ಬೇಕಾಗಿರ್ತದೆ. ಒಂದು ಸೀಟ್ ನಿಮ್ದು 5 ನಂಬರ್ ಇರ್ತದೆ ನೋಡ್ರಿ, ಆ ಸೀಟ್ ನಂಬರ್ ಹಾಕ್ರಿ, ನಿಮ್ಮ ನೇಮ್ ಕೂಡ ಹಾಕ್ರಿ, ಆ್ಯಂಡ್ ಇಷ್ಟು ನಿಮ್ದು ಎಕ್ಸ್ಪ್ಲನೇಷನ್ ಮಾಡಬೇಕು. ಓಕೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಚಾಯ್ಸ್ 3 ಕೊಟ್ಟಿದ್ದೆ, ನನಗೆ ಚೆನ್ನಾಗಿರೋದು ಕೊಟ್ಟಿದ್ದೆ, ಆದರೂ ಕೂಡ ಸೀಟ್ ಸಿಕ್ಕಿಲ್ಲ, ಈ ರೀತಿ ಆದರೂ ಹೇಳ್ಬೋದು. ಇಲ್ಲ, ನಾನು ಆಪ್ಷನ್ ಎಂಟ್ರಿ ಚೆನ್ನಾಗೇ ಮಾಡಿದ್ದೆ, ನನ್ನ ಪ್ರಿಯಾರಿಟಿ ನನ್ನ ಕಟ್ ಆಫ್ ಕೂಡ ಏನಿದೆ ಅಂತಂದರೆ ನಾನು ಕಟ್ ಆಫ್ ತಕ್ಕನಂಗೆ ಎಲ್ಲ ಕೂಡ ಸಿಗುವಂಥ ಕಾಲೇಜಸ್ ಇದಾವೆ ಅಲ್ಲಿ, ಆದರೂ ನನ್ನ ಕಟ್ ಆಫ್ ತಕ್ಕನಂಗೆ ಯಾವುದೇ ಒಂದು ಕಾಲೇಜ್ ಅಲರ್ಟ್ ಆಗಿಲ್ಲ ಅಂತಂದು ಈ ರೀತಿ ಎಕ್ಸ್ಪ್ಲನೇಷನ್ ಬರಬೇಕಾಗ್ತದೆ. ನೀವು ಕಟ್ ಆಫ್ ಅನ್ನೋದು ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ನೀವು ಕಟ್ ಆಫ್ ನೋಡಿಬಿಟ್ಟು ಅವರು ಅಲಾಟ್ಮೆಂಟ್ ಮಾಡಿರ್ತಾರೆ, ನೆನ್ಪಿಟ್ಕೋಬೇಕು. ಓಕೆ, ಇನ್ ಕೇಸ್ ನೀವೇನಾದರೂ ಅದಕ್ಕೆ ಹೇಳಿದೆ ನಾನು ಫಸ್ಟಿಗೆ ನೀವು ಕಟ್ ಆಫ್ ಏನಕ್ಕೆ ತೋರಿಸಿದೆ ಅಂತಂದರೆ, ಓಕೆ, ಈಗ ನಾನು ಈ ಕಟ್ ಆಫ್ ಫಸ್ಟಿಗೆ ಏನಕ್ಕೆ ತೋರಿಸಿದ್ದಪ್ಪ ಅಂತಂದರೆ, ಈ ಕಟ್ ಆಫಲ್ಲಿ ಏನಿದೆಯೋ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ರ್ಯಾಂಕ್ನ ತಕ್ಕಂಗೆ ಅಲ್ಲಿ ಏನಾದರೂ ಸಿಗದೆ ಹೋದಾಗ, ಲೈಕ್ ಈಗ ಒಂದು ಎಕ್ಸಾಂಪಲ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟೂಡೆಂಟ್ಸ್ ಹೇಳ್ತೀನಿ ನಾನೀಗ. ಓಕೆ, ಈಗ 3BG ಇದೆ. ಈಗ 3BG ಇದ್ದು ನೀವೇನಾದರೂ 60,000 ರ್ಯಾಂಕ್ ಇದ್ದು ನನಗೆ ಈ ವಿಕ್ಟೋರಿಯಾ ಕಾಲೇಜ್ ಸಿಗಬೇಕಿತ್ತು, ಸಿಕ್ಕಿಲ್ಲ ಅಂತಂದು ಕಂಪ್ಲೇಂಟ್ ಮಾಡೋದಿಲ್ಲ. ಓಕೆ, ನೀವು ರ್ಯಾಂಕ್ ಇಲ್ಲಿ 50,895 ಕಾಣಿಸ್ತಿದೆ, ನೀವು ರ್ಯಾಂಕ್ 50,000 ಒಳಗಡೆ ಇರಬೇಕು. ಓಕೆ, ಅಂದರೆ 50,894 ಈ ರೀತಿ ಒಳಗಡೆ ಇರಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ 50,800 ಇತ್ತಪ್ಪ ರ್ಯಾಂಕು, ಈಗ 3BGನೇ ಇದ್ರ ಪ್ರಿಯಾರಿಟಿ, ಇನ್ನೊಂದು ಪ್ರಿಯಾರಿಟಿ ನೀವು ಚೆನ್ನಾಗಿ ಮೇಲ್ಗಡೆನೇ ಕೊಟ್ಟಿದ್ರಪ್ಪ ಅಂತಂದರೆ ಈ ಕಾಲೇಜು ಸಿಗಬೇಕಿತ್ತು, ಸಿಕ್ಕಿಲ್ಲ. ಸೊ ಹಂಗಾಗ್ಬಿಟ್ಟು ಇಂಥ ಇಶ್ಯೂಸ್ ಏನಾದರೂ ಇತ್ತಂದರೆ ಮಾತ್ರ ಏನು ಮಾಡಿರಿ ಅಂತಂದರೆ ನೀವು ಈ ರೀತಿ ಕಂಪ್ಲೇಂಟ್ ಮಾಡ್ಬೋದು, ಅಥವಾ ಮೇಲ್ ಕಂಪ್ಲೇಂಟ್ ಅನ್ನೋಕ್ಕಿಂತ ಒಂದು ಮೆಸೇಜ್ ಹಾಕ್ಬೋದು KEದವ್ರಿಗೆ. ಓಕೆ, ಎಲ್ಲಿ ಯಾವ ರೀತಿ ಮೆಸೇಜ್ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಕೆ ಅಥಾರಿಟಿ ಒಂದು ಇಮೇಲ್ ಸಿಗ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಮೇಲ್ ಹತ್ರ ಕರ್ಕೊಂಡು ಹೋಗುತ್ತೆ. ಓಕೆ, ಮೇಲ್ಗಡೆ ಕರ್ಕೊಂಡು ಹೋಗ್ತದೆ. ನಿಮ್ಗೆ ಏನು ಇಶ್ಯೂಸ್ ಆಗಿದೆಯೋ ಆ ಸಬ್ಜೆಕ್ಟ್ ಬರಿಬಿಟ್ಟು ನಿಮ್ದು ಏನು ಇಶ್ಯೂಸ್ ಆಗಿದೆ ಕಳಿಸ್ಬಿಟ್ಟು ಏನು ಮಾಡೋದು, ಜಸ್ಟ್ ಇಲ್ಲಿ ಮೇಲ್ಗಡೆ ಸೆಂಡ್. ಓಕೆ, ಫಾರ್ ಎಕ್ಸಾಂಪಲ್ ಇದು ತೋರಿಸ್ತೀನಿ ನೋಡ್ರಿ, ಇಲ್ಲಿ ಸೆಂಡ್ ಅಂತ ಕಾಣಿಸ್ತಿದೆ ನೋಡಿ. ಓಕೆ, ಕಾಣಿಸ್ತಿದೆ ನೋಡ್ರಿ. ಓಕೆ, ಇದು ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಒಂದು ಮೇಲ್ ಹೋಗುತ್ತೆ. ಓಕೆ, ಈ ರೀತಿ ನೀವು ಎಕ್ಸ್ಪ್ಲನೇಷನ್ ಕೊಟ್ಟು ನೀವೇನಾದರೂ ಮಾಡ್ಬೋದು. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಇದ್ರ ಟೈಮ್ ಇರ್ತದೆ. ಸೊ ಹಂಗಾಗಿಬಿಟ್ಟು ಇದು ಬೇಗ ಮಾಡಿ ಅಂತ ಒಂದು ತಮ್ಮನೇಲಿ ಹಾಕಿರೋದು. ಓಕೆ, ಯಾಕಂದರೆ ನಾಳೆ ಬೆಳಗ್ಗೆ 10 ಗಂಟೆ ಇರೋ ಕಾರಣ ಎಲ್ಲರೂ ಕೂಡ ವಿಷಯ ಗೊತ್ತಿರಬೇಕು. ಹಂಗಾಗಿಬಿಟ್ಟು ನಾಳೆ ಬೇಗ ಯಾಕಂದರೆ ನಾಳೆ ಎಲ್ಲ ನಾಡಿದೆ ನಿಮ್ಮದು ರಿಯಲ್ ಅಲಾಟ್ಮೆಂಟ್ ಕೂಡ ಆಗಿಬಿಡ್ತದೆ. ಓಕೆ, ಅದಾದ ತಕ್ಷಣ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತದೋ, ಸೊ ಹಂಗಾಗಿಬಿಟ್ಟು ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತಂದು
ನಿಮಗೆ ರೆಡಿ ಇಟ್ಕೊಂಡಿರಿ ಅಂತ ಹೇಳಿದೆ. ಇನ್ ಕೇಸ್ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಈಗ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಒಂದು ಟೈಮ್ ಅದು ವೀಡಿಯೋ ನೋಡ್ಕೊರಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋ ಒಂದು ಲಿಸ್ಟ್ನ ಕೊಟ್ಟಿದ್ದೀನಿ, ಅದನ್ನೆಲ್ಲ ರೆಡಿ ಮಾಡ್ಕೊರಿ. ಯಾಕಂದರೆ ನೀ ಸಿಕ್ಕಿರೋ ಕಾಲೇಜ್ ಆಲ್ಮೋಸ್ಟ್ 99.99 ಓಕೆ ಅದೇ ಕಾಲೇಜೇ ಸಿಗುತ್ತೆ ನಿಮಗೂ ರಿಯಲ್ ಅಲಾಟ್ಮೆಂಟಲ್ಲೂ ಕೂಡ. ಸರಿ, ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ, ಟೇಕ್ ಕೇರ್, ಬಾಯ್.